1979 ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಪಾರ್ಲಿಮೆಂಟ್ ಮುಂದೆ ನಿಂತು ಒಂದು ಸೀಕ್ರೆಟ್ ಬಿಚ್ಚಿಡ್ತಾರೆ. ಎಲ್ಲೋ ಹಿಮಾಲಯದ ಆಳದಲ್ಲಿ ನಂದಾದೇವಿ ಅನ್ನೋ ಪರ್ವತದ ಮೇಲೆ ಒಂದು ನ್ಯೂಕ್ಲಿಯರ್ ಸ್ಪೈಯಿಂಗ್ ಡಿವೈಸ್ ಅಡಗಿದೆ ಅಂತ. ಆ್ಯಂಡ್ ಆ ಡಿವೈಸ್ ಇವಾಗ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. 55 ಕಿಲೋಸ್ ಪ್ಲುಟೋನಿಯಂ ಫಿಲ್ ನ್ಯೂಕ್ಲಿಯರ್ ಡಿವೈಸ್. ಬಟ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ಹಿಯರ್ ಇಸ್ ಈ ನಂದಾದೇವಿಯಿಂದ ಕರಗಿ ಹರಿಯೋ ನದಿಗಳು ಅಲಕನಂದ ಮತ್ತು ಭಗೀರಥಿ ಇವೆರಡೂ ಕೊನೆಗೆ ಸೇರೋದು ಗಂಗಾ ನದಿಯಲ್ಲಿ. ಸುಮಾರು 45 ಕೋಟಿ ಜನ ಗಂಗಾ ನದಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲಿ ಹರಿಯೋ ನೀರನ್ನು ಕುಡಿತಾರೆ, ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ. ಇವಾಗ ನಂದಾದೇವಿ ಮೇಲೊಂದು ಪ್ಲುಟೋನಿಯಂ ಫಿಲ್ ನ್ಯೂಕ್ಲಿಯರ್ ಡಿವೈಸ್ ಕಳೆದೋಗಿದೆ ಅಂದರೆ, ಇನ್ ಕೇಸ್ ಆ ಪ್ಲುಟೋನಿಯಂ ಲೀಕ್ ಆಗಿ ಗಂಗಾ ನದಿಯಲ್ಲಿ ಮಿಕ್ಸ್ ಆದರೆ ಅಲ್ಲಿರೋ ಜನರು ಕುಡಿಯೋದು ನೀರಾಗಿರಲ್ಲ, ವಿಷ ಆಗಿರುತ್ತೆ. ನೈನ್ಟೀನ್ 1964 ಸುಮಾರು ದೇಶಗಳ ಮಧ್ಯೆ ಭಯಂಕರ ಕೋಲ್ಡ್ ವಾರ್ ನಡೀತಿತ್ತು. ಅದರಲ್ಲಿ ಎಲ್ರಿಗಿಂತ ಮುಂದೆ ಇದ್ದಿದ್ದು ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್. ಯಾರು ತುಂಬ ಪವರ್ಫುಲ್, ಯಾರ ಹತ್ರ ಮಿಸೈಲ್ಸ್ ಜಾಸ್ತಿ ಇತ್ತು, ಎಷ್ಟು ನ್ಯೂಕ್ಲಿಯರ್ ಟೆಸ್ಟಿಂಗ್ ಮಾಡಿದ್ದೀವಿ ಅಂತ ಒಂದು ರೇಸಲ್ಲೇ ಇದ್ರು ಅನ್ಬೋದು. ಬಟ್ ಇವರಿಬ್ಬರು ಮಧ್ಯ ಇನ್ನೊಂದು ದೇಶ ಸೈಲೆಂಟಾಗಿ ನ್ಯೂಕ್ಲಿಯರ್ ಬಾಂಬ್ ಡೆವಲಪ್ ಮಾಡಿ ಟೆಸ್ಟಿಂಗ್ ಕೂಡ ಮುಗಿಸ್ಬಿಡ್ತಾರೆ. ಚೈನಾ. ವೆಸ್ಟರ್ನ್ ಚೈನಾ ಅಲ್ಲಿರೋ ಲಾಪ್ನೂರ್ ಅನ್ನೋ ಒಂದು ಜಾಗದಲ್ಲಿ 16 ಅಕ್ಟೋಬರ್ 1964 ಚೈನಾ ಅವರ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. 2 ವರ್ಷದ ಹಿಂದೆ ಭಾರತ ಚೈನಾ ಮೇಲೆ ಯುದ್ಧ ಮಾಡಿ ಸೋತಿರ್ತಾರೆ ಅಕ್ಸಾಯ್ ಚಿನ್ ವಿಷಯದಲ್ಲಿ. ಇವಾಗ ಅದೇ ದೇಶ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡಿದೆ ಅಂದರೆ ಭಾರತಕ್ಕೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಭಾರತಕ್ಕೆ ಮಾತ್ರ ಅಲ್ಲ, ಇದೇ ಟೆನ್ಷನ್ ಅಮೆರಿಕಾಗೂ ಇತ್ತು. ಯಾಕಂದರೆ ಚೈನಾ ಬ್ಯಾಕ್ ಟು ಬ್ಯಾಕ್ ನ್ಯೂಕ್ಲಿಯರ್ ಟೆಸ್ಟಿಂಗ್ ಮಾಡ್ತಿದ್ರು ಅವ್ರ ರೀಜನಲ್ಲೇ. ಆ್ಯಂಡ್ ಆ ಟೈಮಲ್ಲಿ ಅಮೆರಿಕಾ ಹತ್ರ ಇದ್ದಿದ್ದು ಸ್ಪೈಯಿಂಗ್ ಸ್ಯಾಟಲೈಟ್ಸ್ ಕೂಡ ಅಷ್ಟು ಅಡ್ವಾನ್ಸ್ ಇರಲಿಲ್ಲ. ಈ ಮಿಸೈಲ್ಸಿಂದ ಬರ್ತಾ ಇದ್ದಿದ್ದು ಸಿಗ್ನಲ್ಸ್ನ ಇಂಟರ್ಸೆಪ್ಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಅವ್ರಿಗೆ, ಯಾಕಂದರೆ ಮಧ್ಯ ಹಿಮಾಲಯಸ್ ಅದನ್ನ ತಡೀತಿತ್ತು. ಆದರೆ 1963 ಒಬ್ಬ ಅಮೆರಿಕನ್ ಫೋಟೋಗ್ರಾಫರ್ ಬ್ಯಾರಿ ಬಿಷಪ್ ಅಂತ ಮೌಂಟ್ ಎವರೆಸ್ಟ್ ಹತ್ತಿ ಅಲ್ಲಿನ ಸುಮಾರು ಫೋಟೋಸ್ ತೆಗೆದಿರ್ತಾನೆ. ಒಂದು ವರ್ಷ ಕಳೆದು ಅವ್ನು ಅಮೆರಿಕಾಗೆ ವಾಪಸ್ ಬಂದು ವಾಷಿಂಗ್ಟನ್ನಲ್ಲಿ ಆಗಿದ್ದ ಒಂದು ಪಾರ್ಟಿಯಲ್ಲಿ US ಏರ್ ಫೋರ್ಸ್ ಆಫೀಸರ್ ಕರ್ಟಿಸ್ ಲೀಮೆ ಅನ್ನೋನಿಗೆ ಅವ್ನು ಹಿಮಾಲಯನ್ ಜರ್ನಿ ಬಗ್ಗೆ ಹೇಳ್ತಾನೆ. ಅದರ ಜೊತೆ ಅವ್ನು ಹಿಮಾಲಯಸ್ ಮೇಲೆ ನಿಂತ್ಕೊಂಡಾಗ ಚೈನಾದಲ್ಲಿರೋ ಟಿಬೆಟ್ ರೀಜನ್ ಕ್ಲೀನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಡ್ತಾನೆ. ಇದು ಕೇಳಿದ ತಕ್ಷಣ ಕರ್ಟಿಸ್ ಲೀಮೆ ಏನು ಮಾಡ್ತಾನೆ, ಸೀದಾ ಇನ್ಫಾರ್ಮೇಷನ್ ತೊಗೊಂಡೋಗಿ CIA ಕೊಡ್ತಾನೆ. ಸೊ ಅಲ್ಲಿಗೆ ಅಮೆರಿಕಾಗೊಂದು ಐಡಿಯಾ ಸಿಕ್ಬಿಡುತ್ತೆ ದಟ್ ಹಿಮಾಲಯಾಸ್ ಮೇಲೆ ನಿಂತ್ಕೊಂಡ್ರೆ ಚೈನಾ ಮೇಲೆ ಕಣ್ಣಿಟ್ಟಿರ್ಬೋದು ಅಂತ. ಸುಮಾರು ಅನಾಲಿಸಿಸ್ ಮಾಡಿದ್ಮೇಲೆ ಹಿಮಾಲಯಾಸಲ್ಲಿ ಒಂದು ಪರ್ಫೆಕ್ಟ್ ಜಾಗ ಹುಡುಕ್ತಾರೆ ಚೈನಾ ಮೇಲೆ ಸ್ಪೈ ಮಾಡೋಕ್ಕೆ, ನಂದಾದೇವಿ. ಆ ಥರ CIA ಇಂಡಿಯನ್ ಗೌರ್ಮೆಂಟ್ನ ಇನ್ಕ್ಲೂಡ್ ಮಾಡ್ತಾರೆ ಈ ಮಿಷನಲ್ಲಿ. ಆ್ಯಂಡ್ ಟು ಬಿ ಆನೆಸ್ಟ್, ಇಂಡಿಯಾ ಅಮೆರಿಕಾ ಇಬ್ಬರಿಗೂ ಚೈನಾ ಮೇಲೆ ಇದ್ದಿದ್ದ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋ ಪರಿಸ್ಥಿತಿ ಅದು. ಅಮೆರಿಕಾ ಹತ್ರ ಟೆಕ್ನಾಲಜಿ ಇತ್ತು, ಇಂಡಿಯಾ ಹತ್ರ ಹಿಮಾಲಯಾಸ್ ಆಕ್ಸೆಸ್ ಇತ್ತು. ಸೊ ಇವಾಗ ಐಡಿಯಾ ಏನಂದರೆ ನಂದಾದೇವಿ ಪೀಕ್ ಮೇಲೆ ಒಂದು ಸೆನ್ಸರ್ ಇನ್ಸ್ಟಾಲ್ ಮಾಡೋದು. ಈ ಸೆನ್ಸರ್ ಏನು ಮಾಡುತ್ತೆ, ಚೈನೀಸ್ ಮಿಸೈಲಿಂದ ಬರೋ ಟೆಲಿಮೆಟ್ರಿ ಸಿಗ್ನಲ್ಸ್ನ ಇಂಟರ್ಸೆಪ್ಟ್ ಮಾಡಿ ಆ ಇನ್ಫಾರ್ಮೇಷನ್ ವಾಪಸ್ ಅಮೆರಿಕಾ ಕಳಿಸುತ್ತೆ. ಅದರಿಂದ ಅಮೆರಿಕಾಗೆ ಏನು ಸಿಗುತ್ತೆ, ಇವ್ರು ಮಾಡ್ತಿರೋ ಮಿಸೈಲ್ ರೇಂಜ್ ಎಷ್ಟು, ಸ್ಪೀಡ್ ಎಷ್ಟು, ಇನ್ ಕೇಸ್ ನ್ಯೂಕ್ಲಿಯರ್ ವಾರೆಟ್ ಕ್ಯಾರಿ ಮಾಡ್ತಿದೆಯಾ ಅಂತ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಈ ಮಿಷನ್ಗೆ ಆಪರೇಷನ್ ಹೈ ಆಲ್ಟಿಟ್ಯೂಡ್ ಟೆಸ್ಟ್ ಅಥವಾ ಆಪರೇಷನ್ ಹ್ಯಾಟ್ ಅಂತ ಹೆಸರು ಕೊಡ್ತಾರೆ. ಈ ಆಪರೇಷನ್ ಹ್ಯಾಟ್ ಬಗ್ಗೆ ಮಾತಾಡೋ ಮೊದಲು 25,000 ಫೀಟಿಗೆ ತೊಗೊಂಡೋಗ್ತಿರೋ ಈ ಡಿವೈಸ್ ಬಗ್ಗೆ ಮಾತಾಡೋಣ. ಬಿಕಾಸ್ ದಿಸ್ ಇಸ್ ವಾಟ್ ಮೇಕ್ಸ್ ದ ಸ್ಟೋರಿ ಸೋ ಟೆರಿಫೈಯಿಂಗ್. USA ಡೆವಲಪ್ ಮಾಡಿದ ಡಿವೈಸ್ ಹೆಸರು RTG, ರೇಡಿಯೋ ಐಸೋಟೋಪ್ ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ ಅಂತ. ಈ RTG ಒಳಗೆ 7 ಕ್ಯಾಪ್ಸೂಲ್ಸ್ ಆಫ್ ಪ್ಲುಟೋನಿಯಂ 238 ಇತ್ತು. ಪ್ಲುಟೋನಿಯಂ ಏನಂದರೆ ಇಟ್ಸ್ ಹೈಲಿ ರೇಡಿಯೋ ಆಕ್ಟಿವ್ ಮೆಟೀರಿಯಲ್. ಅಂದರೆ ಅಟಾಮಿಕ್ ಲೆವೆಲಲ್ಲಿ ಕಾನ್ಸ್ಟೆಂಟಾಗಿ ಬ್ರೇಕ್ ಆಗ್ತಿರುತ್ತೆ. ಆ್ಯಂಡ್ ಅದರಿಂದ ಏನಾಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಈ ಪ್ಲುಟೋನಿಯಂ ಹೀಟ್ನ ತೊಗೊಂಡು RTG ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿ ಕನ್ವರ್ಟ್ ಮಾಡುತ್ತೆ. ಆ ಥರ ಡಿವೈಸಲ್ಲಿ ಇದ್ದಿದ್ದ ಸೆನ್ಸರ್ಸ್ಗೆಲ್ಲ ಕಾನ್ಸ್ಟೆಂಟಾಗಿ ಪವರ್ ಸಿಗ್ತಿರುತ್ತೆ. ಸೊ ಇವಾಗ ಆಪರೇಷನ್ ಹ್ಯಾಟಿಗೆ ಯೂಸ್ ಮಾಡಿದ RTGಗೆ ಸ್ನ್ಯಾಪ್ 19C ಅಂತ ಹೆಸರು ಕೊಡ್ತಾರೆ. ಇನ್ನೊಂದೇನೆಂದರೆ, ಈ ಡಿವೈಸಿಗೆ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಅಕಸ್ಮಾತ್ ಈ ಡಿವೈಸ್ ತಂದಿದ್ದ ಫ್ಲೈಟ್ ಕ್ರ್ಯಾಶ್ ಆದ್ರೂ ಅದಕ್ಕೇನು ಆಗದೆ ಇರೋ ಥರ ಡೆವಲಪ್ ಮಾಡಿರ್ತಾರೆ. ಏನಕ್ಕೆ ಇಷ್ಟೆಲ್ಲ ಪ್ರಿಕಾಷನ್ಸ್ ಅಂದರೆ ಪ್ಲುಟೋನಿಯಂ ಇರೋದ್ರಿಂದ. ಆ ಡಿವೈಸಲ್ಲಿ ಇದ್ದಿದ್ದ ಪ್ಲುಟೋನಿಯಂ ಇನ್ ಕೇಸ್ ಲೀಕ್ ಆದರೆ ಫುಲ್ ಗಂಗಾ ನದಿ ಕಂಟಾಮಿನೇಟ್ ಆಗೋ ಚಾನ್ಸಸ್ ಇದೆ. ಅ ವೆರಿ ಗುಡ್ ಎಕ್ಸಾಂಪಲ್ ಆಫ್ ದಿಸ್ ಇಸ್ USA ನಾಗಸಾಕಿ ಮೇಲೆ ಹಾಕಿದ ಪ್ಲುಟೋನಿಯಂ ಬಾಂಬ್. ಇವತ್ತಿನವರೆಗೂ ಅಲ್ಲಿ ಹುಟ್ಟೋ ಮಕ್ಕಳಿಗೆ ರೇಡಿಯೇಷನಿಂದ ಎಫೆಕ್ಟ್ ಆಗುತ್ತೆ. ಆಪರೇಷನ್ ಹ್ಯಾಟಿಗೆ ಬೇಕಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ, ಒಂದು ಬೆಸ್ಟ್ ಮೌಂಟೇನ್ ಕ್ಲೈಂಬರ್ಸ್ ಇನ್ ದ ವರ್ಲ್ಡ್, ಸೆಕೆಂಡ್ ಇಂಡಿಯಾ ಕಂಟ್ರೋಲಲ್ಲಿರೋ ಹಿಮಾಲಯಸ್ಗೆ ಆಕ್ಸೆಸ್. ಸೊ CIA ಇಂಡಿಯಾನ ಅಪ್ರೋಚ್ ಮಾಡಿದ ಮೇಲೆ 1964 ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಮಿಷನ್ಗೆ ಪರ್ಮಿಷನ್ ಕೊಡ್ತಾರೆ. ಬಟ್ ಆನ್ ಒನ್ ಕಂಡೀಷನ್, ದಟ್ ಮಿಷನ್ ಸೀಕ್ರೆಟಾಗಿ ಮುಗಿಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂತ. ಮೌಂಟೇನ್ ಕ್ಲೈಂಬರ್ಸ್ನ ಹುಡ್ಕೋ ಪ್ರಾಸೆಸ್ಸಲ್ಲಿ ಫಸ್ಟ್ ಹೆಸರು ಬಂದಿದ್ದು ಇಂಡಿಯನ್ ನೇವಿ ಆಫೀಸರ್ ಕ್ಯಾಪ್ಟನ್ ಮನಮೋಹನ್ ಸಿಂಗ್ ಕೋಹ್ಲಿ. ಇಂಡಿಯಾಯಿಂದ ಫಸ್ಟ್ ಟೈಮ್ ಮೌಂಟ್ ಎವರೆಸ್ಟ್ ಹತ್ತಿದ ಗ್ರೂಪ್ನ ಲೀಡ್ ಮಾಡಿದ ವ್ಯಕ್ತಿ ಇವರು. ಆ್ಯಂಡ್ ಅವ್ರ ಜೊತೆ ಇನ್ನೂ ಸುಮಾರು ಗುಂಪುಗಳು ಸೇರ್ತಾರೆ. ಇಂಡೋ ಟಿಬೇಟಿಯನ್ ಪೊಲೀಸ್ ಆಫೀಸರ್ಸ್, ಶೇರ್ಪಾಸ್ ಅನ್ನೋ ಎತ್ನಿಕ್ ಗ್ರೂಪ್ಸ್ನವರು. ಕೋಹ್ಲಿ ಟೀಮಲ್ಲಿ ಆಲ್ರೆಡಿ ಇದ್ದಿದ್ದ ಕ್ಲೈಂಬರ್ಸ್ ಮತ್ತು 7 ಜನ ಅಮೆರಿಕನ್ ಕ್ಲೈಂಬರ್ಸ್. ಇವರೆಲ್ಲರಿಗೂ ಫಸ್ಟ್ ನಾರ್ತ್ ಅಮೆರಿಕಾದ ಡೆನಾಲಿ ಅನ್ನೋ ಮೌಂಟೇನ್ ಮೇಲೆ ರಿಗರಸ್ ಟ್ರೈನಿಂಗ್ ಕೊಡ್ತಾರೆ.
ಏನೂ ಇಲ್ಲದೇ ಹಿಮಾಲಯ ಹತ್ತೋದು ಕಷ್ಟ, ಅದರಲ್ಲಿ 55 ಕಿಲೋಸ್ ನ್ಯೂಕ್ಲಿಯರ್ ಡಿವೈಸ್ನ ಸೇಫಾಗಿ ತೊಗೊಂಡೋಗ್ಬೇಕಂತ. ಟ್ರೈನಿಂಗ್ ಎಲ್ಲ ಮುಗಿಸಿ ಬೈ ಸೆಪ್ಟೆಂಬರ್ 1965 ನಂದಾದೇವಿಯಲ್ಲಿ ಕ್ಯಾಂಪ್ ಮಾಡೋಕ್ಕೆ ರೆಡಿ ಆಗ್ತಾರೆ ಎಲ್ಲರೂ. ಪ್ಲ್ಯಾನ್ ಏನಂದರೆ ಈ ಡಿವೈಸ್ನ ಡಿಸ್ಮ್ಯಾಂಟಲ್ ಮಾಡಿ ಫಸ್ಟ್ ಗ್ರೂಪ್ ಶೇರ್ಪಾಸ್ ಅರ್ಧ ದಾರಿ ತೊಗೊಂಡೋಗ್ತಾರೆ. ಅಲ್ಲಿಂದ ಮತ್ತೆ ಮೌಂಟೇನ್ ಪೀಕ್ವರೆಗೂ ಎಕ್ಸ್ಪೀರಿಯನ್ಸ್ ಇರೋ ಕ್ಲೈಂಬರ್ಸ್ ತೊಗೊಂಡೋಗಿ ಇನ್ಸ್ಟಾಲ್ ಮಾಡ್ತಾರೆ. ಬಟ್ ನಂದಾದೇವಿ ನೋಡಿ ಇಟ್ಸ್ ನಾಟ್ ಅ ವೆರಿ ಫ್ರೆಂಡ್ಲಿ ಮೌಂಟೇನ್. ಮೌಂಟ್ ಎವರೆಸ್ಟ್ ಹತ್ತೋದಕ್ಕಿಂತ ಕಷ್ಟ ಅಂತಾರೆ ಕೆಲವರು. ಬಟ್ ಎನಿ ವಿಚ್ ವಿ ಆಪರೇಷನ್ ಹ್ಯಾಚ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಈ ಶೇರ್ಪಾಸ್ 2 ವಾರ ಟ್ರೆಕ್ ಮಾಡಿಕೊಂಡು ಕ್ಯಾಂಪ್ 4ವರೆಗೂ ತಲುಪ್ತಾರೆ ಡಿವೈಸ್ ತೊಗೊಂಡು. ಈ ಕ್ಯಾಂಪ್ 4ಇಂದ ಪೀಕಿಗೆ ಸುಮಾರು ಅರ್ಧ ಕಿಲೋಮೀಟರ್. ಕ್ಯಾಪ್ಟನ್ ಕೊಹ್ಲಿ ಟೀಮ್ ಆ ಡಿವೈಸ್ನ ಪಾರ್ಷಿಯಲಿ ಅಸೆಂಬಲ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಲ್ ಆಫ್ ಅ ಸಡನ್ ಒಂದು ದೊಡ್ಡ ಸ್ಟಾರ್ಮ್ ಆಗುತ್ತೆ ಕ್ಯಾಂಪ್ 4 ಹತ್ರ. ಇಂಥ ಟೈಮಲ್ಲಿ ಇನ್ನೂ ಮುಂದಕ್ಕೆ ಹೋದರೆ ಇನ್ಯಾರೂ ಜೀವಂತವಾಗಿ ಉಳಿಯಲ್ಲ ಅಂತ ಅರ್ಥ ಆಗಿ ಕ್ಯಾಪ್ಟನ್ ಕೊಹ್ಲಿ ಮಿಷನ್ ಅಬಾರ್ಟ್ ಮಾಡ್ತಾರೆ. ಬಟ್ ಈ ನ್ಯೂಕ್ಲಿಯರ್ ಡಿವೈಸ್ ಏನು ಮಾಡೋದು? ಕೆಳಗಿಂದ ಮೇಲ್ತರಕ್ಕೆ ಹರಸಾಹಸ ಆಗಿರುತ್ತೆ. ಮತ್ತು ಈ ಸ್ಟಾಮಲ್ಲಿ ಅದು ನಂದಾದೇವಿ ಅಂತ ಸ್ಟೀಪ್ ಮೌಂಟೇನಿಂದ 55 ಕಿಲೋ ತೊಗೊಂಡೋಗೋದು ಇಂಪಾಸಿಬಲ್ ಅಂತ ಗೊತ್ತಾಗಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಕ್ಯಾಂಪ್ 4ಇಂದ ಸ್ವಲ್ಪ ದೂರದಲ್ಲಿ ಒಂದು ಸೇಫ್ ಜಾಗದಲ್ಲಿ ನ್ಯೂಕ್ಲಿಯರ್ ಡಿವೈಸ್ನ ಬಿಟ್ಟೋಗಿ ವಿಂಟರ್ ಎಲ್ಲ ಮುಗಿದ ಮೇಲೆ ವಾಪಸ್ ಬಂದು ಮಿಷನ್ ರೀಸ್ಟಾರ್ಟ್ ಮಾಡೋ ಪ್ಲಾನ್. ಆ್ಯಂಡ್ ಈ ಡಿವೈಸ್ನ ಕ್ಲೀನಾಗಿ ಒಂದು ಬಂಡೆಗೆ ಆ್ಯಂಕರ್ ಮಾಡಿ ಲೊಕೇಶನ್ ಎಲ್ಲ ಮಾರ್ಕ್ ಮಾಡಿ ನಂದಾದೇವಿಯಿಂದ ವಾಪಸ್ ಬರ್ತಾರೆ. ಸುಮಾರು ದಿನಗಳ ನಂತರ ವಿಂಟರ್ ಎಲ್ಲ ಮುಗಿದ್ಮೇಲೆ ಮತ್ತೆ ಸೇಮ್ ಟೀಮ್ ವಾಪಸ್ ಹೋಗ್ತಾರೆ ನಂದಾದೇವಿಗೆ. ಅಲ್ಲಿ ಹೋದಾಗ ಆ ಡಿವೈಸ್ ಬಿಡಿ ಆ ಎಂಟೈರ್ ಟೆರೇನ್ ಏನಿತ್ತು ಅದು ಫುಲ್ ಮಾಯ ಆಗಿಬಿಟ್ಟಿತ್ತು. ಒಂದು ದೊಡ್ಡ ಅವಲಾಂಚಿಂದ ಸುತ್ತಮುತ್ತ ಇರೋ ಸ್ನೋ ಮೌಂಟೇನ್ಸ್ ಎಲ್ಲ ಕುಸಿದು ಬಿದ್ದೋಗಿತ್ತು. ಅದರ ಜೊತೆಗೆ ಆ ಡಿವೈಸ್ ಕೂಡ ಅಲ್ಲೇ ಇಲ್ಲೋ ಹಿಮಾಲಯದ ಮಧ್ಯ ಹೂತೋಗಿತ್ತು. ಇಂಡಿಯನ್ ಗೌರ್ಮೆಂಟ್ ಇಮಿಡಿಯೇಟಾಗಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೋತಾರೆ ನಂದಾದೇವಿಯಿಂದ ಹರಿಯೋ ನದಿಗಳಿಂದ ರೇಡಿಯೇಷನ್ ಟೆಸ್ಟ್ ಮಾಡೋಕ್ಕೆ. ಬಟ್ ಫಾರ್ಚುನೇಟ್ಲಿ ಆ ಟೆಸ್ಟ್ ಎಲ್ಲ ನೆಗೆಟಿವ್ ಬರುತ್ತೆ. ಈ ಮಿಷನ್ ಈ ಥರ ಟೆರಿಬಲಾಗಿ ಫೇಲ್ ಆದ್ರೂ ಅಮೆರಿಕ ಸುಮ್ಮನೆ ಇದ್ರಾ? ನೋ. ಮತ್ತೆ ಮಿಷನ್ ರೀಸ್ಟಾರ್ಟ್ ಮಾಡ್ತಾರೆ. ಈ ಸಲ ನಂದಾದೇವಿ ಪಕ್ಕದಲ್ಲಿರೋ ನಂದಾಕೋಟ್ ಅನ್ನೋ ಪರ್ವತದ ಮೇಲೆ. 1967 ಅದೇ ಟೀಮ್ ಮತ್ತೆ ಸೇಮ್ ಡಿವೈಸ್ ತೊಗೊಂಡು ನಂದಾಕೋಟ್ ಮೇಲೆ ಪ್ಲಾಂಟ್ ಮಾಡ್ತಾರೆ. ಈ ಸಲ ಮಿಷನ್ ಸಕ್ಸಸ್ ಆಗುತ್ತೆ ಆ್ಯಂಡ್ ಸುಮಾರು ತಿಂಗಳು ಅಮೆರಿಕ ಅದರಿಂದ ಬರೋ ಡೇಟಾನ ಅನಲೈಸ್ ಮಾಡ್ತಾರೆ. ಅದರಿಂದ ಈ ಚೈನೀಸ್ ಮಿಸೈಲ್ಸ್ಗೆ ಏಷ್ಯಾ ದಾಟ್ ಹೋಗೋ ಅಷ್ಟು ರೇಂಜ್ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಸಡನ್ಲಿ ಒಂದಿನ ಆ ಸೆನ್ಸರಿಂದ ಸಿಗ್ನಲ್ಸ್ ಬರೋದು ನಿಂತೋಗುತ್ತೆ. ಸೊ ಏನಾಗಿರ್ಬೋದು ಅಂತ ನೋಡೋಕ್ಕೆ ಮತ್ತೆ ಟೀಮ್ ನಂದಾಕೋಟಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗಿದ್ದೇನೆಂದರೆ ಆ ಡಿವೈಸಲ್ಲಿದ್ದ ಪ್ಲುಟೋನಿಯಂ ಹೀಟಿಂದ ಕೆಳಗಿದ್ದ ಸ್ನೋ ಎಲ್ಲ ಕರಗಿ ಸುತ್ತ ಒಂದು ಕ್ರೇಟರ್ ಥರ ಫಾರ್ಮ್ ಆಗಿ ಸಿಂಕ್ ಆಗಿಬಿಟ್ಟಿತ್ತು. ಬಟ್ ಲಕ್ಕಿಲಿ ಆ ಪ್ಲುಟೋನಿಯಂ ಕ್ಯಾಪ್ಸ್ಯೂಲ್ಸ್ಗೆ ಏನಾಗಿರಲ್ಲ. ಸೊ ಡಿಸ್ಮ್ಯಾಂಟಲ್ ಮಾಡಿ ವಾಪಸ್ ತಂದುಬಿಡ್ತಾರೆ. 13 ವರ್ಷ ಈ ಆಪರೇಷನ್ ಸೀಕ್ರೆಟ್ ಆಗೇ ಇರುತ್ತೆ. ಬಟ್ ಏಪ್ರಿಲ್ 1978 ಒಬ್ಬ ಜರ್ನಲಿಸ್ಟ್ ಹಾವರ್ಡ್ ಕಾನ್ ಅಂತ ಅಮೇರಿಕನ್ ಕ್ಲೈಂಬರ್ಸ್ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡ್ತಾನೆ. ಸರ್ಪ್ರೈಸ್ ಏನಂದರೆ ಅದರಲ್ಲಿ ಒಬ್ಬ ಈ ನಂದಾದೇವಿ ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತಾನೆ. ಆ್ಯಂಡ್ ದ್ಯಾಟ್ಸ್ ಇಟ್. ಅಲ್ಲಿಂದ ದಿ ಸ್ಟೋರಿ ಎಕ್ಸ್ಪ್ಲೋಡೆಡ್ ಲೈಕ್ ಅ ವೈಲ್ಡ್ ಫೈರ್. ಆ ಟೈಮಲ್ಲಿ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ ಮೊರಾರ್ಜಿ ದೇಸಾಯಿ ಪಾರ್ಲಿಮೆಂಟ್ ಮುಂದೆ ನಿಂತು ನಂದಾದೇವಿ ಮಿಷನ್ ಆಗಿದ್ದು, ನ್ಯೂಕ್ಲಿಯರ್ ಡಿವೈಸ್ ಕಳೆದೋಗಿದ್ದು ಅಂದ ಅದನ್ನು ಹುಡ್ಕೋ ಪ್ರಯತ್ನ ಎಲ್ಲ ಫೇಲ್ ಆಗಿತ್ತು ಅಂತ ಒಪ್ಕೋತಾರೆ. ಇದನ್ನ US ಗೌರ್ಮೆಂಟ್ ಕೂಡ ಕನ್ಫರ್ಮ್ ಮಾಡ್ತಾರೆ ಅಲಾಂಗ್ ವಿತ್ CIA. ಫಾರ್ ಅ ಫ್ಯೂ ಡೇಸ್ ಬೋತ್ ಇಂಡಿಯನ್ ಆ್ಯಂಡ್ US ಗೌರ್ಮೆಂಟ್ಸ್ ವಿಲ್ ಫೇಸ್ ಅ ಮ್ಯಾಸಿವ್ ಬ್ಯಾಕ್ಲಾಶ್. ಬಟ್ ಕಂಟಾಮಿನೇಷನ್ ಟೆಸ್ಟ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಬಂದ ಮೇಲೆ ಇಶ್ಯೂ ಹೋಗ್ತಾ ಹೋಗ್ತಾ ಸೆಟ್ಲ್ ಆಗುತ್ತೆ. ಈ ಕತೆ ಇಲ್ಲಿಗೆ ಮುಗೀತು ಅನ್ನೋ ಅಷ್ಟರಲ್ಲಿ ನಂದಾದೇವಿ ತಾನಾಗಿ ಒಂದು ಮೆಸೇಜ್ ಕೊಡ್ತಾಳೆ. ಸುಮಾರು 42 ವರ್ಷ ಆದಮೇಲೆ 2021 ಉತ್ತರಾಖಂಡ್ನ ಚಮೋಲಿ ಅನ್ನೋ ಒಂದು ಊರಲ್ಲಿ ಭಯಂಕರ ಫ್ಲಡ್ಸ್ ಆಗುತ್ತೆ. ನಂದಾದೇವಿ ಮೇಲೆ ಒಂದು ಗ್ಲೇಷಿಯರ್ ಕೊಲ್ಯಾಪ್ಸ್ ಆಗಿರುತ್ತೆ ಆ್ಯಂಡ್ ಸುಮಾರು 200 ಜನ ಸಾಯ್ತಾರೆ ಈ ಫ್ಲ್ಯಾಶ್ ಫ್ಲಡ್ಸಲ್ಲಿ. ಬಟ್ 2-3 ದಿನ ಆದಮೇಲೆ ಆ ಊರಿನ ಜನರಿಗೆ ಒಂಥರ ವಿಚಿತ್ರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಫ್ಲಡ್ ವಾಟರ್ಸಿಂದ. ಅದರಿಂದ ಮತ್ತೆ ನ್ಯೂಕ್ಲಿಯರ್ ಸ್ಟೋರಿ ಹುಟ್ಕೊಳ್ಳುತ್ತೆ. ಇನ್ ಕೇಸ್ ಆ ಬೆಟ್ಟದ ಮೇಲಿರೋ ನ್ಯೂಕ್ಲಿಯರ್ ಡಿವೈಸ್ ಹೀಟಿಂದಾನೇ ಗ್ಲೇಷಿಯರ್ ಬಿದ್ದಿರ್ಬೋದು ಅಂತ. This raises a point that the radioactive material is right buried there. Radioactivity, either the Ganga or the other major rivers, and which could get polluted if this, the capsule were leaked. It is inside the snow, and we should actually dig it out. And ಅಲ್ಲಿ ನ್ಯೂಕ್ಲಿಯರ್ ಡಿವೈಸ್ ಇರಬಹುದು, ಬಟ್ ಅಷ್ಟು ದೊಡ್ಡ ಬೆಟ್ಟನ ಕೊಲ್ಯಾಪ್ಸ್ ಮಾಡೋ ಅಷ್ಟು ಕೆಪಾಸಿಟಿ ಆ ಡಿವೈಸ್ಗೆ ಇಲ್ಲ ಅಂತಾನೂ ರಿಪೋರ್ಟ್ಸ್ ಬರುತ್ತೆ. Saying that it is polluting the water, I don't subscribe to that idea. ಬಟ್ ಈ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಸೈಡ್ಗಿಟ್ಟು ನಂದಾದೇವಿ ಪರ್ವತನ ನೋಡೋಣ. ಅಮೆರಿಕಾಗೆ ಚೈನಾ ಮೇಲೆ ಜಾಸೂಸಿ ಮಾಡೋಕ್ಕೆ ಇದೊಂದು ಪರ್ಫೆಕ್ಟ್ ಸ್ಪಾಟ್. ಆದರೆ ಭಾರತೀಯರಿಗೆ ನಂದಾದೇವಿ ಅಂದರೆ ಒಂದು ಜೀವ ತುಂಬ ಪರ್ವತ. ಅಲ್ಲಿಂದ ಹರಿಯೋ ನದಿಗಳಿಂದ ಲಕ್ಷಾಂತರ ಜನರು ಬದುಕಿ ಬಾಳ್ತಿದ್ದಾರೆ. ಅವರನ್ನು ಯಾರೂ ಅನುಮತಿ ಕೇಳಿಲ್ಲ, ಇನ್ಫ್ಯಾಕ್ಟ್ ಕನ್ಸಿಡರ್ ಕೂಡ ಮಾಡಿಲ್ಲ. ಅಧಿಕಾರ ಇದ್ದವ್ರು ಇಂಥ ರಿಸ್ಕಿ ಆಪ್ರೇಷನ್ಸ್ನ ಪ್ರೂವ್ ಮಾಡ್ತಾರೆ ಆ್ಯಂಡ್ ಅದು ಫೇಲ್ ಆದಾಗ ಆರಾಮಾಗಿ ಕ್ಲಾಸಿಫೈ ಮಾಡಿ ಮನೆಗೂ ಹೋಗ್ತಾರೆ. ಆದರೆ ಇನ್ ಕೇಸ್ ಏನಾದರೂ ಆಗಿದ್ದರೆ, ಮುಂದೆ ಏನಾದರೂ ಆದ್ರೂ ಅನುಭವಿಸೋದು ಸಾಮಾನ್ಯ ಜನರೇ. ಇವತ್ತು ಆ ನಿರ್ಧಾರ ತೊಗೊಂಡವರು ಮಿಷನ್ ಮಾಡಿದವ್ರು ಯಾರೂ ಬದುಕಿಲ್ಲ. ಆದರೆ ನಂದಾದೇವಿ ಅಲ್ಲೇ ಇತ್ತು, ಇವತ್ತಿಗೂ ಇದೆ, ಮುಂದೆ ಕೂಡ ಇರುತ್ತೆ. ಮನುಷ್ಯ ಎಷ್ಟೇ ಅಡ್ವಾನ್ಸ್ ಆಗಿದ್ರೂ ನೇಚರ್ ಮೇಲೆ ಗೆದ್ದು ಬಂದಿರೋ ಇತಿಹಾಸನೇ ಇಲ್ಲ. ಅದೇ ಥರ ನಂದಾದೇವಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉತ್ತರ ಕೊಡ್ಬೋದು.